ನಮ್ಮ ಭಾಗದ ಸರ್ವಜನರ ಸುಖ ಸಮೃದ್ಧಿ ಸ್ವತಂತ್ರ ಸಮಾನತೆ ಸ್ವಾಭಿಮಾನಕ್ಕಾಗಿ ಪ್ರತ್ಯೇಕ ರಾಜ್ಯ ರಚನೆ ಅವಶ್ಯ ಮತ್ತು ಅನಿವಾರ್ಯ. ಉತ್ತರ ಕರ್ನಾಟಕ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕೆಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ನಾಗೇಶ್ ಗೋಳಶೆಟ್ಟಿ ಅವರು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿರುವ ರಾಜು ಕಾಗೆಯವರ ಪ್ರತ್ಯೇಕ ಕೂಗಿಗೆ ಸುಮಾರು 26 ಜನ ಶಾಸಕರು ಪಕ್ಷಾತೀತವಾಗಿ ಬೆಂಬಲಿಸಿದ್ದಾರೆ. ಇನ್ನು ಈ ಭಾಗದ ಎಲ್ಲ ಶಾಸಕರು ಬೆಂಬಲಿಸಬೇಕು. ಕರ್ನಾಟಕ ಏಕೀಕರಣ ಆದಾಗಿನಿಂದ ಇಲ್ಲಿಯವರೆಗೂ ಎಲ್ಲ ಕ್ಷೇತ್ರಗಳಲ್ಲಿಯೂ ತಾರತಮ್ಯ, ಅನ್ಯಾಯ, ಮಲತಾಯಿ ಧೋರಣೆ ಮುಂದುವರೆದಿದೆ. ನಮ್ಮ ಯಾವ ಬೇಡಿಕೆಗಳು ಕೂಡ ಈಡೇರಿಸಿಲ್ಲ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಹೃದಯ ಭಾಗ, ಐತಿಹಾಸಿಕ ನಗರಿ, ಬಹುಮನಿ ಸುಲ್ತಾನರ ರಾಜಧಾನಿಯಾಗಿಸಿಕೊಂಡು ಆಡಳಿತ ಮಾಡಿದಂತಹ ಐತಿಹಾಸಿಕ ನಗರ, ರಾಷ್ಟ್ರಕೂಟರು ರಾಜಧಾನಿಯನ್ನಾಗಿ ಮಾಡಿಕೊಂಡಿರುವಂತಹ ಐತಿಹಾಸಿಕ ಮಳಖೇಡ ಸ್ಥಳವನ್ನು ಹೊಂದಿರುವಂಥ ನಮ್ಮ ಈ ಕಲಬುರಗಿ ಬಹುಶಃ ಈ ಒಂದು ರಾಜ್ಯದಲ್ಲಿ ವಿಶೇಷವಾದಂಥ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಯಲ್ಲಿ ದಾಪುಗಾಲು ನೀಡ್ತಾ ಇರುವಂಥ ಒಂದು ಜಿಲ್ಲೆ. ಆತ್ಮೀಯರೇ, ಎಲ್ಲ ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರಿಗೂ ಇವತ್ತಿನ ಸುದ್ದಿಗೋಷ್ಠಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಗಿರುವಂಥವ್ರ ಪರಿಚಯವನ್ನು MS ಪಾಟೀಲ್ ನರಿಗೋಳ್ ಅವರು ಮಾಡಿಕೊಟ್ರು. ನಾನು ಪುನರುಚ್ಚಾರ ಮಾಡೋದಿಲ್ಲ. ಆದರೆ ಒಂದು ಮಾತು, ನಮ್ಮ ಹಿರಿಯರು ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಅವರು ಉತ್ತರ ಕರ್ನಾಟಕದ ಹಿತಚಿಂತಕರು, ನಮ್ಮ ಹೋರಾಟ ಸಮಿತಿಯ ಮಾರ್ಗದರ್ಶಕರು, ಹಾಗೆ ನಮ್ಮ ಶಂಕರಗೌಡ ಪೊಲೀಸ್ ಪಾಟೀಲ್ ಅವರು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಮತ್ತು ಶ್ರೀಯುತ ನರಿಗೋಳ್ ಅವರು ತಾವೇನೀಗ ಪ್ರಶ್ನೆಯನ್ನು ಮಾಡಿದ್ರು ಪ್ರಾರಂಭದಲ್ಲೇ, ಅದಕ್ಕೆ ಸ್ಪಷ್ಟೀಕರಣವನ್ನು ಅವರು ಕೊಡ್ತಾರೆ. ಇವತ್ತಿನ ಸುದ್ದಿಗೋಷ್ಠಿಯ ಮುಖ್ಯ ವಿಷಯ ಏನು ಅಂತಂದರೆ, ಉತ್ತರ ಕರ್ನಾಟಕದ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯಕ್ಕೆ ಈಗಾಗಲೇ ಅನೇಕ ಜನಪ್ರತಿನಿಧಿಗಳು, ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ತಮಗೆಲ್ಲ ಗೊತ್ತಿರಬಹುದು, ಈ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನು ಮೂಡಿಸಿರುವಂಥ ಪತ್ರ ಏನು ಅಂತಂದರೆ ರಾಜು ಕಾಗೆ ಅವರ ಪತ್ರ. ಪ್ರಸ್ತುತ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷದ ಶಾಸಕರು, ಕರ್ನಾಟಕ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ರಾಜು ಕಾಗೆ ಅವರು ರಾಷ್ಟ್ರಪತಿಗಳಿಗೆ, ಪ್ರಧಾನಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಸಮಗ್ರ ಅಭಿವೃದ್ಧಿಗಾಗಿ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಬೇಕು, ಆಡಳಿತಾತ್ಮಕ ಅನುಕೂಲಕ್ಕಾಗಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕು, ನಮ್ಮ ಭಾಗದ ಯುವಕರ ಸಮೃದ್ಧ ಜೀವನಕ್ಕಾಗಿ, ನಮ್ಮ ಭಾಗದ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಲಿಕ್ಕಾಗಿ, ನಮ್ಮ ಭಾಗದ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಲಿಕ್ಕಾಗಿ, ನಮ್ಮ ಭಾಗದ ಎಲ್ಲ ಸರ್ವ ಜನರು ಸುಖ ಸಮೃದ್ಧಿ, ನೆಮ್ಮದಿ, ಶಾಂತಿ, ಸ್ವಾತಂತ್ರ್ಯ, ಸ್ವಾಭಿಮಾನದಿಂದ ಬದುಕುವುದಕ್ಕಾಗಿ ಪ್ರತ್ಯೇಕ ರಾಜ್ಯ ಬೇಕು. ಅದು 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ. ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗವನ್ನು ಸೇರಿಸಿರುವಂಥ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ. ಬೀದರದಿಂದ ದಾವಣಗೆರೆಯವರೆಗೆ, ರಾಯಚೂರಿನಿಂದ ಬೆಳಗಾವಿಯವರೆಗೆ ಇರುವಂಥ ಈ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು ಅವರ ಆಗ್ರಹ. ಈಗಾಗಲೇ ಉತ್ತರ ಕರ್ನಾಟಕ ಹೋರಾಟ ಸಮಿತಿ 2018ರಿಂದ ಒಂದು ವಿಶೇಷವಾದಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತು. ಕೆಲವರು ಪ್ರತ್ಯೇಕ ರಾಜ್ಯ ಬೇಕು ಅಂದರು, ಕೆಲವರು ಪ್ರತ್ಯೇಕ ರಾಜ್ಯ ಬೇಡ ಅಂತಂದರು. ಹಾಗಾಗಿ ನಾವು ಜನರಿಂದ ಅಭಿಪ್ರಾಯ ಸಂಗ್ರಹಣಾ ಅಭಿಯಾನವನ್ನು ಮಾಡಿದ್ವಿ. ಅವರ ಸಹಿಯೊಂದಿಗೆ, ಅವರ ಸಂಪೂರ್ಣ ಮಾಹಿತಿಯೊಂದಿಗೆ ಪ್ರತ್ಯೇಕ ರಾಜ್ಯ ಬೇಕು ಬೇಡಗಳ ಕುರಿತು ನಾವು ಜನರ ಲಿಖಿತ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಸುಮಾರು 1,56,00,000 ಜನರು ಇವತ್ತು ಪ್ರತ್ಯೇಕ ರಾಜ್ಯ ಬೇಕು ಅನ್ನೋಂಥ ಅಭಿಪ್ರಾಯಕ್ಕೆ ಸಹಿಯನ್ನು ಮಾಡಿದ್ದಾರೆ. 2018ರಿಂದ ಸರ್. ಇತ್ತೀಚೆಗೆ ಇನ್ನು ಜನಪ್ರತಿನಿಧಿಗಳ ಸಹಿ ಸಂಗ್ರಹಣೆ ಮತ್ತು ಪತ್ರ ಚಳವಳಿ ಅಭಿಯಾನವನ್ನು ಇದೇ 2020ರ ನವೆಂಬರ್ 1ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಮೊದಲು ಪ್ರಾರಂಭ ಮಾಡಿದವರು ನಮ್ಮ ರಾಜು ಕಾಗೆ ಅವರು.
ಬೆಳಗಾವಿಯ ಕಾಗವಾಡ ಮತಕ್ಷೇತ್ರದ ಹಿರಿಯ ಶಾಸಕರು. ಅದೇ ರೀತಿಯಾಗಿ ವಿಜಯಪುರದ ಸಂಸದರಾಗಿರುವಂಥ ರಮೇಶ್ ಜಿಗಜಿಣಗಿಯವರು ಪತ್ರವನ್ನು ಬರೆದು ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹ ಮಾಡಿದ್ದಾರೆ. ಈ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಠಕಲ್ ಮತಕ್ಷೇತ್ರದ ಶರಣಗೌಡ ಕಂದಕೂರ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು, ರಾಜು ಅವರ ಕೂಗಿಗೆ ನಾವು ಧ್ವನಿಗೂಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದೇ ರೀತಿ ಯಾದಗಿರಿಯ ಮತಕ್ಷೇತ್ರದ ಹಿರಿಯ ಶಾಸಕರು ಚೆನ್ನಾರೆಡ್ಡಿ ಪಾಟೀಲ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಅವರು ಕೂಡ ಮೌಖಿಕವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯ ಪದವೀಧರ ಮತಕ್ಷೇತ್ರದ ಹನುಮಂತ್ ನಿರಾಣಿಯವರು ಕೂಡ ಪ್ರತ್ಯೇಕ ರಾಜ್ಯಕ್ಕೆ ಬೆಂಬಲಿಸಿದ್ದಾರೆ. ಈ ರೀತಿ ತಮಗೆ ಎಲ್ಲ ಹೆಸರುಗಳನ್ನು ಹೇಳ್ತಾ ಹೋಗೋದಾದರೆ ಜಿಲ್ಲಾವಾರು ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ಸುಮಾರು 31 ಜನ ಇವತ್ತಿಗೆ 31 ಜನ ಶಾಸಕರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು, ಯಾಕೆ ಆಗಬಾರದು ಅನ್ನುವಂಥ ಪ್ರಶ್ನೆ. ಸ್ವಾತಂತ್ರ್ಯ ಬಂದಾಗ ಕೇವಲ 17 ರಾಜ್ಯಗಳಿದ್ದು ಈ ದೇಶದಲ್ಲಿ. ಇವತ್ತು 30ಕ್ಕೂ ಅಧಿಕ ರಾಜ್ಯಗಳ ನಿರ್ಮಾಣ ಆಗಿದೆ ಅಂತಂದರೆ ಅದು ಅಭಿವೃದ್ಧಿಗಾಗಿ, ಆಡಳಿತಾತ್ಮಕ ಅನುಕೂಲಕ್ಕಾಗಿ. ನಾವು ರಾಜ್ಯವನ್ನು ಒಡೆಯುವಂಥ ಕೆಟ್ಟ ಕುತಂತ್ರವನ್ನು ಮಾಡ್ತಾ ಇಲ್ಲ. ಮತ್ತೊಂದು ಸಮೃದ್ಧ ನಾಡನ್ನು, ಬಸವ ನಾಡನ್ನು, ಕಲ್ಯಾಣ ನಾಡನ್ನು ನಿರ್ಮಾಣ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹೊರತು ಯಾವ ದುರುದ್ದೇಶವೂ ಇಲ್ಲ. ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ತಮ್ಮ ಗಮನಕ್ಕೆ ತರುವುದೇನು ಅಂತಂದರೆ, ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಿತರಣೆ ಮಾಡಿದರು ಸರ್ಕಾರ. 71 ಜನ ಈ ಭಾಗದ ಚಿಂತಕರಿಗೆ, ಸಾಹಿತಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ಹೋರಾಟಗಾರರಿಗೆ 71 ಜನರಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಿದರು. ತಾವು ಗಮನಿಸಿರಬಹುದು. ಉತ್ತರ ಕರ್ನಾಟಕ ಭಾಗದವರು ಕೇವಲ 21 ಜನರು. ನಾವು ಕೂಡ ಸಮಾನತೆ, ಸಮಾನರು ಅನ್ನೋದಾದರೆ ನೀವು 35 ಜನರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು. ಮಾಧ್ಯಮ ಕ್ಷೇತ್ರಕ್ಕೆ ಬರೋದಾದರೆ 4 ಜನರಿಗೆ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಕೊಟ್ಟರು. ತಾವು ಇದನ್ನು ಮುಖ್ಯವಾಗಿ ಗಮನಿಸ್ರಿ. ಆ 4 ಜನರಲ್ಲಿ ಒಬ್ಬರು ಬೆಂಗಳೂರಿಗರು, ಇನ್ನೊಬ್ಬರು ಮಂಗಳೂರಿಗರು, ಇನ್ನೊಬ್ಬ ಮಂಡ್ಯ ಮತ್ತು ಇನ್ನೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯವರು. ಒಬ್ಬರೂ ಕೂಡ ನಮ್ಮ ಭಾಗದವರಿಲ್ಲ. ಬೆಂಗಳೂರು, ಮಂಗಳೂರಿನಲ್ಲಿ ಒಂದು ಮಂಗ್ಯ ಸತ್ರ 3 ದಿನ ಸುದ್ದಿ ಮಾಡುವಂಥ ಮಾಧ್ಯಮ ಮಿತ್ರರು ಅಂದರೆ ಅಲ್ಲಿಯವರು. ತಮ್ಮ ಬಗ್ಗೆ ನಾನು ಆಕ್ಷೇಪಣೆ ಮಾಡೋದಿಲ್ಲ. ತಾವು ಭಾಳ ಪ್ರಾಮಾಣಿಕವಾಗಿ ನಮ್ಮ ಭಾಗದ ಜನರ ನೋವನ್ನು ಅವ್ರಿಗೆ ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತೀರಿ. ಆದರೆ ಮುಖ್ಯಸ್ಥರಾದಂಥ ದಕ್ಷಿಣ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರ ಸುದ್ದಿಗಳನ್ನು ರಾಜ್ಯವ್ಯಾಪಿ ಮಾಡುವುದೇ ಇಲ್ಲ. ಹಾಗಾಗಿ ಎಲ್ಲ ಕ್ಷೇತ್ರ, ಕೃಷಿ, ಶಿಕ್ಷಣ, ರಸ್ತೆ, ಸಾರಿಗೆ, ರೈಲು, ಮಾಧ್ಯಮ, ಉದ್ಯಮ, ಚಲನಚಿತ್ರೋದ್ಯಮ, ಪ್ರವಾಸೋದ್ಯಮ, ರಾಜಕಾರಣ, ಆಧ್ಯಾತ್ಮ ಕ್ಷೇತ್ರವನ್ನು ಒಳಗೊಂಡಂತೆ ನಮ್ಮ ಭಾಗದ ಜನರಿಗೆ ತಾರತಮ್ಯ, ಅನ್ಯಾಯ, ಮಲತಾಯಿ ಧೋರಣೆಯಾಗಿದೆ.